ನೌಕರರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ಹಾಸ್ಟೆಲ್ ನೌಕರರಿಗೆ ವಾರದ ರಜೆ ಕೊಡಲೇಬೇಕು. ಹಾಸ್ಟೆಲ್ ನೌಕರರಿಗೆ ವಾರದ ರಜೆ ಕೊಡಲೇಬೇಕು. ಬೇಕು 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 ಏತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. जिला पंचायत गवर्नमेंट हॉस्टल में जो हमारा आउटसोर्स काम करने वाले हैं, इनको जो है ना 7-8 महीने से पेमेंट नहीं है, और BCM में 8 महीने का नहीं है, समाज कल्याण में 5-6 महीने का नहीं है, और जो क्राइस कित्तूरानी मुरारजी जो स्कूल है उसमें भी जो है ना 2-3 महीने का पेमेंट नहीं है. वो पेमेंट देना बोल के आज हमारा डिमांड है. और जो है ना ये जो हमको सेवा भद्रते दो बोल के पूछ रहे हैं, सेवा भद्रते दो हमको अतंत्र है, और हमारा पेमेंट मिनिमम है जो 31,000 रुपये पेमेंट मिनिमम देना गवर्नमेंट. इस वास्ते हम जो है ना अभी ये मूवमेंट करके गवर्नमेंट को रिक्वेस्ट करते हैं, हमारा जो है बाकी पेमेंट दो, हमको सेवा भद्रते दो, हफ्ते में एक बार छुट्टी दो. और जो ये जो हॉस्टल में जो गड़बड़ चल रहे डेली कर्नाटक स्टेट में जो क्राइस्ट मुरारजी हॉस्टल है उसमें जो लैंगिक दौर्जन्य हो रहे हैं, वो दौर्जन्य को जो है ना ख़त्म करने के लिए वहाँ पर वो लेडीज़ प्रिंसिपल, वार्डन और जो टीचर रहता पीटी टीचर, ये तीनों जने रहे तो ज़रा थोड़ा कम होता. नहीं तो ये हर एक हॉस्टल में हो रहा. जो बच्चों जो पेरेंट्स रहता, बच्चों को स्कूल को भेजने को डर रहे, ये हॉस्टल में ऐसा ये हो जाता बोल के. इस वास्ते जो कानून लाना है गवर्नमेंट, एक अच्छा कानून पोस्को से भी ज़्यादा उसको जो है ना फांसी गली चढ़ाना जो करता है उनको गली चढ़ाने का कानून भी लाना बोल के ये हो रहा है. ये प्रोटेस्ट से हम गवर्नमेंट को ये करते हैं. अभी जो है ना अंदर 3 दिन के अंदर सबका बजट रिलीज करके गवर्नमेंट पहले हमारा जो है ना पेमेंट क्लियर करना बोल के मूवमेंट हमारा आज का डिमांड है. ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ BCM ಇಲಾಖೆಯಲ್ಲಿ ಕಳೆದ 7-8 ತಿಂಗಳಿಂದ ಬಾಕಿ ವೇತನ ಪಾವತಿಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೂಡ 4-5 ತಿಂಗಳು ಬಾಕಿಯಾಗಿಲ್ಲ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲೂ ಕೂಡ 3 ತಿಂಗಳು ವೇತನ ಬಾಕಿಯಾಗಿಲ್ಲ. ಅಲ್ಲದೆ ಕ್ರೈಸ್ ವಸತಿ ನಿಲಯಗಳಿಗೆ ಪ್ರತಿ ತಿಂಗಳು ಬಜೆಟ್ ಇರ್ತದೆ ಆ ವಸತಿ ನಿಲಯಗಳಿಗೆ, ಆದ್ರೂ ಕೂಡ ಇಲ್ಲಿವರೆಗೆ ಅವರಿಗೆ 2 ತಿಂಗಳು 3 ತಿಂಗಳು ವೇತನ ಪಾವತಿ ಮಾಡೋಕ್ಕಾಗಿಲ್ಲ. ಹೀಗಾಗಿ ವೇತನ ಇಲ್ಲ ಅಂದ್ರೆ ನೌಕರರು ಬದುಕೋದು ಭಾಳ ಕಷ್ಟ ಆಗಿದೆ. ಸರ್ಕಾರ ದುಡಿಸ್ಕೋತದ, ವೇತನನೇ ಇಲ್ಲ. ವೇತನ ಕೇಳಿದ್ರೆ ಅಲ್ಲಿ ನಿಮ್ಮ ಏಜೆನ್ಸಿ ಕೇಳ್ರಿ ಅಂತಾರೆ, ಏಜೆನ್ಸಿ ಕೇಳಿದ್ರೆ ಬಜೆಟ್ ಇಲ್ಲ ಅಂತಾನೆ. ಹೀಗಾಗಿ ಕೂಡಲೇ ಸರ್ಕಾರ ಬಾಕಿ ವೇತನ ಪಾವತಿ ಮಾಡಬೇಕಂತೇಳಿ ಮೊನ್ನೆ ಬೆಂಗಳೂರಿನಲ್ಲಿ BCM ಇಲಾಖೆ ಎದುರು ಪ್ರತಿಭಟನೆ ಮಾಡಿದೆವು. ಆವಾಗ ಅಲ್ಲಿನ ಪೊಲೀಸರು ಬಂಧನ ಮಾಡಿದ್ರು ಎಲ್ಲರಿಗೆ. ಇಲ್ಲ ನಾವು ಅವ್ರು ಏನೂ ರಿಪ್ಲೈನೇ ಕೊಡಲಿಲ್ಲ. ಆ ನಂತರ ಬಂದು ಎಲ್ಲ ಬಂಧನ ಮಾಡಿ ಎಲ್ಲ ನಾವು ಅಲ್ಲೇ ಹೋಗಲ್ಲಂತ ಪೊಲೀಸ್ ಸ್ಟೇಷನ್ದಾಗ ಪಟ್ಟು ಹಿಡಿದು ಕುಂತಾಗ ಬೆಂಗಳೂರಿನಲ್ಲಿ ಈಗ 19ನೇ ತಾರೀಕು ಸಭೆ ಕರೆದಾರೆ ಕೂಡಲೇ ಅವ್ರಿಗೆ ವೇತನ ಪಾವತಿ ಮಾಡಬೇಕಂತೇವು. ಅಲ್ಲದೆ ಸಿಬ್ಬಂದಿ ಸಮಾಜ ಕಲ್ಯಾಣ ಇಲಾಖೆ BCM ಇಲಾಖೆಯಲ್ಲಿ ಸಿಬ್ಬಂದಿ ಕಡಿತ ಮಾಡಿಬಿಟ್ರೆ 100ಕ್ಕೆ 5 ಜನ ಕೆಲಸ ಮಾಡೋದು 100ಕ್ಕೆ 4 ಜನ ಮಾಡಿದ್ದಾರೆ. ಅದಕ್ಕೆ ಆದೇಶನೂ ವಾಪಸ್ ತೊಗೋಬೇಕಂತ ಒತ್ತಾಯ ಮಾಡಿದೆವು. ಆಗಲೇ BCM ಇಲಾಖೆಯವರು ಒಪ್ಕೊಂಡಿದ್ದಾರೆ. ಈಗ ಸಭೆಯಲ್ಲಿ ಚರ್ಚೆ ಆಗ್ತದೆ ಅದ್ರ ಬಗ್ಗೆ ಆಗಬೇಕು. ಮತ್ತು ಮಕ್ಕಳ ಸಂಖ್ಯೆ ಈ ಹಿಂದೆ ಹಾಸ್ಟೆಲ್ ಹುಟ್ಟಿದಾಗಿನ ಹಿಡಿದು 150 ಮಕ್ಕಳಿದ್ದರೆ 3 ಜನ ಅಡುಗೆ ಸಿಬ್ಬಂದಿ ಇರ್ತಿತ್ತು. ಅದರಂತೆ 100 ಮಕ್ಕಳಿದ್ದರೆ 6 ಜನ ಇರ್ತಿರು. ಆದರೆ ಈಗ 100 ಮಕ್ಕಳಿದ್ದರೆ 4 ಜನ ಇರಬೇಕಮ್ಮ, ಆದೇಶ ವಾಪಸ್ ತೊಗೋಬೇಕಂತ ಈ ಒಂದು ಹೋರಾಟ ಮೂಲಕ ಸರ್ಕಾರಕ್ಕೆ ಒತ್ತಾಯನೂ ಮಾಡ್ತಾ ಇದ್ದೆವು. ಕೂಡಲೇ ಬಾಕಿ ವೇತನ ಪಾವತಿ ಮಾಡಬೇಕು. ಈಗ ಮುರಾರ್ಜಿ ಕಿತ್ತೂರಾಣಿ ಕ್ರೈಸ್ ಅಡಿಯಲ್ಲಿ ಬರ್ತಕ್ಕಂಥ ವಸತಿ ನಿಲಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ದಿನ ಪೇಪರ್ನ ಉಂಟದ. ಅಲ್ಲಿ ಆ ಹಾಸ್ಟೆಲ ಈ ಹಾಸ್ಟೆಲ ಇದು ದಿನ ನಡೆದ. ಈಗಾಗಲೇ ಹಾವೇರಿಯಲ್ಲಿ ನಿನ್ನೆ ಆಗ್ಯದ, ಮೊನ್ನೆ ಬಾಲ್ಕಿಯಲ್ಲಿ ಆಗ್ಯದ. ಅಲ್ಲಿ ಮಾನ್ಯ ಸಚಿವರನ್ನು ಕೂಡ ಹೋಗಿ ಬಂದಾರೆ ಅಲ್ಲಿಗೆ. ಅದಕ್ಕೆ ನಾವು ಹೇಳೋದು ಇಷ್ಟೇ, ಈ ಲೈಂಗಿಕ ದೌರ್ಜನ್ಯ ಬಾಲಕಿಯರ ಮೇಲೆ ನಿರಂತರ ನಡೆದು ತಪ್ಪಿಸ್ಬೇಕಾದ್ರೆ ಅಲ್ಲಿ ಪ್ರಿನ್ಸಿಪಲ್, ವಾರ್ಡನ್ ಮತ್ತು ಯಾರು ದೈಹಿಕ ಶಿಕ್ಷಕ ಪಿಟಿ ಮಾಸ್ಟರ್ಗಳದು ಭಾಳಷ್ಟು ಕಡೆ ಇದು ಲೈಂಗಿಕ ದೌರ್ಜನ್ಯ ನಡೆದಿರ್ತದೆ. ಕೆಲವೊಂದು ಪ್ರಿನ್ಸಿಪಲ್, ವಾರ್ಡನ್. ಅದಕ್ಕಾಗಿ ಈ 3 ಹುದ್ದೆಗಳು ಪ್ರತಿ ಹಾಸ್ಟೆಲ್ನಲ್ಲೂ ಕೂಡ ಅವರು ಹೆಣ್ಮಕ್ಳೇ ಇರಲಿ, ಪ್ರಿನ್ಸಿಪಲ್ ಆಗಲಿ, ವಾರ್ಡನ್ ಆಗಲಿ ಮತ್ತು ದೈಹಿಕ ಶಿಕ್ಷಕ ಆಗಲಿ, ಹೆಣ್ಮಕ್ಳಿಗೆ ನೇಮಕಾತಿ ಮಾಡಿದ್ರೆ ಮಾತ್ರ ಈ ಲೈಂಗಿಕ ದೌರ್ಜನ್ಯ ತಪ್ಪಲಿಕ್ಕೆ ಸಾಧ್ಯ ಅದ. ಅದು ಮಾಡಬೇಕಂತೂ ಕೂಡ ಈ ಹೋರಾಟ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೆವು. ವಾರಕ್ಕೊಂದು ರಜೆ ಕೊಡಬೇಕು, ಎಲ್ಲರಿಗೆ ನಾವು ಸೇವಾ ಭದ್ರತೆ ಕೊಡಬೇಕು. ಈಗ ಕಳೆದ 16 ವರ್ಷ ದುಡಿದಂಥ ನೌಕರರಿಗೆ ಅವ್ರಿಗೆ ಮಿನಿಮಮ್ ಕ್ಷೇಮಾಭಿವೃದ್ಧಿಯಲ್ಲಿ ನೇಮಕಾತಿ ಮಾಡ್ಕೋಬೇಕಂತ ಈ ಒಂದು ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೆವು. ಅಲ್ಲದೆ ಈ ಒಂದು
ಪ್ರತಿಭಟನೆಗೆ ಜಿಲ್ಲಾಡಳಿತ ಸ್ಪಂದಿಸಬೇಕು. ಜಿಲ್ಲಾಡಳಿತ ಪೂರ ನಿಷ್ಕ್ರಿಯ ಆಗಿದೆ. ಅವರು ಬರೀ ಸಭೆ ಸಮಾರಂಭಗಳು ಮಾತ್ರ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಹಾಸ್ಟೆಲ್ ನೌಕರರ ಸಮಸ್ಯೆ ಕೇಳ್ತಾ ಇಲ್ಲ. ಬಡವರ ಗೋಳು ಸರ್ಕಾರ ಕೇಳಕ್ಕೆ ಮುಂದಾಗಬೇಕು. ಎಲ್ಲ ನೌಕರರ ಬಾಕಿ ವೇತನ ಪಾವತಿ ಮಾಡ್ಬೇಕಂತೇಳಿ ಈ ಒಂದು ಹೋರಾಟ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ.